ಶಾಂತಿ. ಡೇಟ್ ಆಗಿದೆ 21/1/1986. ಅವ್ಯಕ್ತ ಮುರಳಿ ಮಹಾವಾಕ್ಯ. ಬಾಪ್ ದಾದಾ ಕಿ ಆಶಾ ಸಂಪೂರ್ಣ ಔರ್ ಸಂಪನ್ನ ಬನೋ. ಬಾಪ್ ದಾದರ ಆಶೆ ಏನಾಗಿದೆ? ಮಕ್ಕಳು ಸಂಪೂರ್ಣ ಆಗಬೇಕು, ಸಂಪನ್ನ ಆಗಬೇಕು ಅಂತ. वरदाता दिव्य बुद्धिदाता बाप दादा बोले, आज विशेष दूर देश निवासी बच्चों से मिलने के लिए आए हैं. ಇವತ್ತು ವಿಶೇಷವಾಗಿ ದೂರ ದೇಶದವರು ನಿವಾಸಿಗಳಿಗೆ ಭೇಟಿಯಾಗಕ್ಕೆ ಬಂದಾರೆ. ಇತನೇ ದೂರ ಸೆ ಕಿಸ್ ಲಗನ್ ಸೆ ಆತೆ ಹೇ. ಅಷ್ಟು ದೂರದಿಂದ ಬಾಬನ ಭೇಟಿಯಾಗಕ್ಕೆ ಬಂದಿದ್ದೀರಲ್ಲ, ಯಾವ ಲಗನ್ನಿಂದ ಭೇಟಿಯಾಗಕ್ಕೆ ಬಂದಿದ್ದೀರಾ? ಬಾಪ್ ದಾದಾ ಬಚ್ಚೋಂ ಕಿ ಲಗನ್ ಕೋ ಜಾನ್ತೆ ಹೇ. ಬಾಪ್ ದಾದಾ ಮಕ್ಕಳ ಒಂದು ಲಗನ್ ಅಂದರೆ ಪ್ರೀತಿ ಗೊತ್ತಿದೆ. एक तरफ दिल के मिलन की लगन है, दूसरे तरफ बाप से मिलने के लिए धैर्य भी धरा है. ಬಾಬಾ ಹೇಳ್ತಾರೆ, ಒಂದು ಕಡೆ ಹೃದಯದಿಂದ ಮಿಲನ್ ಮಾಡಕ್ಕೆ ಬಂದಿದ್ದಾರೆ, ಇನ್ನೊಂದು ಕಡೆ ತಂದೆಯಿಂದ ಮಿಲನದ ಸಲುವಾಗಿ ಧೈರ್ಯವನ್ನು ತಗೊಂಡಿದ್ದಾರೆ ಅಂತ ಹೇಳ್ತಾರೆ ಬಾಬಾ. इसलिए धैर्य का फल विशेष रूप से देने के लिए आए हैं. ಅದಕ್ಕಾಗಿ ಧೈರ್ಯದ ಫಲವನ್ನು ವಿಶೇಷ ರೂಪದಲ್ಲಿ ಕೊಡೋಕ್ಕೆ ಬಂದಿದ್ದಾರೆ. ವಿಶೇಷ ಮಿಲ್ನೆ ಕೆ ಲಿಯೆ ಆಯೆ ಹೇ. ವಿಶೇಷವಾಗಿ ಭೇಟಿಯಾಗಕ್ಕೆ ಬಂದಿದ್ದಾರೆ. ಸಭಿ ಡಬಲ್ ವಿದೇಶಿ ಬಚ್ಚೋं के स्नेह के संकल्प दिल में मिलन की उमंग हर समय बाप दादा देखते और सुनते रहते हैं. सभी डबल विदेशी ಎಲ್ಲ ಡಬಲ್ ವಿದೇಶಿ ಮಕ್ಕಳ ಸ್ನೇಹದ ಸಂಕಲ್ಪ, ಹೃದಯದಲ್ಲಿರ್ತಕ್ಕಂಥ ಮಿಲನಿನ ಒಂದು ಉತ್ಸಾಹ, ಉಮಂಗ ಪ್ರತಿ ಸಮಯ ಬಾಪ್ ದಾದಾ ನೋಡ್ತಾರೆ, ಕೇಳ್ತಾರೆ. ದೂರ ಬೈಠೆ ಭೀ ಸ್ನೇಹಕ್ಕೆ ಕಾರಣ ಸಮೀಪ ಹೇ. ಭಲೆ ನೀವು ಫಾರಿನಲ್ಲಿ ಇರ್ಬೋದು, ದೂರ ಇದ್ರೂ ಕೂಡ ಬಾಬಾ ಹೇಳ್ತಾರೆ ಸ್ನೇಹದಲ್ಲಿ ಸಮೀಪಿದ್ದೀರಾ. बाप दादा हर समय देखते हैं कि कैसे रात जागरण कर बच्चे दृष्टि और वाइब्रेशन से स्नेह और शक्ति कैच करते रहते हैं. बाप दादा ಪ್ರತಿ ಸಮಯದಲ್ಲಿ ನೋಡ್ತಾರೆ, ರಾತ್ರಿಯೆಲ್ಲ ಎದ್ದು ಜಾಗರಣೆ ಮಾಡಿ ಮಕ್ಕಳಿಗೆ ದೃಷ್ಟಿ ಮತ್ತು ವೈಬ್ರೇಷನ್ದಿಂದ ಸ್ನೇಹ ಮತ್ತು ಶಕ್ತಿಯನ್ನು ಕ್ಯಾಚ್ ಮಾಡ್ತಾರೆ. आज विशेष मुरली चलाने नहीं आए हैं. ಇವತ್ತು ನಾನು ಮುರಳಿ ಹೇಳಕ್ಕೆ ಬಂದಿಲ್ಲ. ಮುರಳಿಯಾ ತೋ ಬಹುತ್ ಸುನಿ. ಮುರಳಿ ಅಂತೂ ಬಹಳಷ್ಟು ಕೇಳಿದ್ದೀರಾ. अब तो बाप दादा को यह वर्ष विशेष प्रत्यक्ष स्वरूप बाप दादा के स्नेह का प्रमाण स्वरूप संपूर्ण और संपन्न बनने के समीपता का स्वरूप, श्रेष्ठ संकल्प, श्रेष्ठ बोल, श्रेष्ठ कर्म, श्रेष्ठ संबंध और संपर्क ऐसा श्रेष्ठ स्वरूप देखना चाहते हैं. ಬಾಬಾ ಹೇಳ್ತಾರೆ, ಬಾಬಾಗೇನು ಇಚ್ಛೆ ಇದೆ? ಮಕ್ಕಳೇ, ಇಷ್ಟು ದಿನ ನೀವು ಮುರಳಿ ಕೇಳಿದ್ದೀರ. ಇದು 1986ನೇ ಇಸ್ವಿ ಮುರಳಿ. ಇದು ಯಾವಾಗಿಂದ ಹೇಳಕ್ಕೆ ಶುರು ಮಾಡ್ಯಾರ? ಅವ್ಯಕ್ತ ಮುರಳಿ 69ನೇ ಇಸ್ವಿಯಿಂದ ಅವ್ಯಕ್ತ ಮುರಳಿ ಹೇಳಕ್ಕೆ ಶುರು ಮಾಡಿದ್ದಾರೆ. ಅದಕ್ಕಿಂತ ಸಾಕಾರ ಮುರಳಿ ಅಂತ ಹೇಳಿದ್ದಾರೆ ಬ್ರಹ್ಮ ಬಾಬಾ ಇದ್ದಾಗ. ಈಗ ಇಷ್ಟೆಲ್ಲ ಸಾಕಷ್ಟು ಮುರಳಿಗಳನ್ನು ಕೇಳಿದ್ದೀರಿ ಮಕ್ಕಳೇ. ಈಗೇನು ಮಾಡಬೇಕು ಅಂತಂದರೆ, ಈ ವರ್ಷ ನೀವು ವಿಶೇಷ ಪ್ರತ್ಯಕ್ಷ ಸ್ವರೂಪ ಮಾಡಬೇಕು. ಏನು? ತಂದೆಯ ಸಮಾನ, ತಂದೆಯ ಪ್ರಮಾಣ ಸ್ವರೂಪ ಸಂಪೂರ್ಣ ಆಗಬೇಕು ಮತ್ತು ಸಂಪನ್ನ ಆಗಬೇಕು. ಬಾಬಾನ ಸಮೀಪ ಬರುವ ಸ್ವರೂಪದಲ್ಲಿ ಇರಬೇಕು. ಶ್ರೇಷ್ಠ ಸಂಕಲ್ಪ ಮಾಡಬೇಕು. ಮಾತುಗಳು ಶ್ರೇಷ್ಠ ಇರಬೇಕು. ಕರ್ಮ ಶ್ರೇಷ್ಠ ಇರಬೇಕು. ಸಂಬಂಧನೂ ಶ್ರೇಷ್ಠ. ಸಂಬಂಧ ಶ್ರೇಷ್ಠ ಅಂದರೆ ಹೆಂಗೆ? ಸಂಬಂಧ ಶ್ರೇಷ್ಠ ಯಾವಾಗಲೂ ಪರಮಾತ್ಮನ ಸಂಬಂಧದಲ್ಲಿರಬೇಕು. ಆಮೇಲೆ ಯಾವುದೇ ಆತ್ಮಗಳು ನಮ್ಮ ಸಂಬಂಧದಲ್ಲಿ ಬಂದರೆ ಏನಿರಬೇಕು? ನಮ್ಮ ಸಂಕಲ್ಪ ಏನಿರಬೇಕು? ಇದು ಆತ್ಮ, ಇದು ಪರಮಾತ್ಮನ ಮಗು, ಇದು ಪರಮಾತ್ಮನ ಅಮಾನತ್ತೈತಿ, ನಾನು ಪರಮಾತ್ಮನ ಅಮಾನತ್ತಿದ್ದೀನಿ. ಇಂಥ ಶ್ರೇಷ್ಠ ಸಂಬಂಧ ಸಂಕಲ್ಪಗಳು ಇರಬೇಕು ಅಂತ ಬಾಬಾ ಹೇಳ್ತಾರೆ. ಸಂಪರ್ಕ ಐಸಾ ಶ್ರೇಷ್ಠ ಸ್ವರೂಪ ದೇಖ್ನಾ ಚಾಹತೆ ಹೇ. ಬಾಬಾ ಮಕ್ಕಳ ಸ್ವರೂಪ ಹೆಂಗಿರಬೇಕು? ಶ್ರೇಷ್ಠ ಇರಬೇಕು ಅಂತ ಇಚ್ಛೆ ಪಡ್ತಾರೆ. ಜೋ ಸುನನಾ ಅವ್ರ ಸ್ವರೂಪ ಬನ್ನ ಯಹ ಸಮಾನತಾ ದೇಖ್ನಾ ಚಾಹತೆ ಹೇ. ಏನು ಕೇಳಿದ್ದೀರೋ, ಏನು ಹೇಳ್ತೀರೋ,
ಅದನ್ನು ಸ್ವರೂಪದಲ್ಲಿ ಬರಬೇಕು, ತಂದೆ ಸಮಾನ ಆಗೋದನ್ನು ನಾನು ನೋಡೋಕ್ಕೆ ಇಷ್ಟಪಡ್ತೀನಿ ಅಂತ ಬಾಬಾ ಹೇಳ್ತಾರೆ. ಪ್ರಾಕ್ಟಿಕಲ್ ಪರಿವರ್ತನ್ ಕಾ ಶ್ರೇಷ್ಠ ಸಮಾರೋಹ ದೇಖನೆ ಚಾತೆ ಹೇ. ನಾನು ಪ್ರಾಕ್ಟಿಕಲ್ನಲ್ಲಿ ಪರಿವರ್ತನೆ ಆಗಬೇಕು, ಅಂಥ ಶ್ರೇಷ್ಠ ಸಮಾರೋಹವನ್ನು ನಾನು ನೋಡೋಕ್ಕೆ ಇಷ್ಟಪಡ್ತೀನಿ ಅಂತ ಬಾಬಾ ಹೇಳ್ತಾರೆ. ಇಸ್ ವರ್ಷ ಮೇ सिल्वर गोल्डन जुबली तो मनाई और मनाएंगे, लेकिन बाप दादा सच्चे बेदाग अमूल्य हीरों का हार बनाने चाहते हैं. ಬಾಬಾ ಹೇಳ್ತಾರೆ, ಆ ಜುಬ್ಲಿ ಈ ಜುಬ್ಲಿ, ಸಿಲ್ವರ್ ಜುಬ್ಲಿ, ಗೋಲ್ಡನ್ ಜುಬ್ಲಿ ಎಲ್ಲ ಮಾಡಿದ್ದೀರಿ, ಆದರೆ ಬಾಪ್ ದಾದಾ ಏನು ಇಚ್ಛೆ ಪಡ್ತಾರೆ ಅಂದರೆ ಬೇದಾಗ್, ಇಲ್ಲಿ ಒಂದು ಕಪ್ಪು ಚಿಕ್ಕೆ ಇರಬಾರ್ದು, ಬೇದಾಗ್ ಅಮೂಲ್ಯ ರತ್ನಗಳು ಹಾರನ್ನು ನಾನು ನೋಡೋಕ್ಕೆ ಇಷ್ಟಪಡ್ತೀನಿ ಅಂತಾರೆ ಬಾಬಾ. ಐಸಾ ಏಕ್ ಏಕ್ ಹೀರಾ ಅಮೂಲ್ಯ ಚಮಕ್ತಾ ಹುआ हो जो उसके लाइट माइट की चमक हद तक नहीं लेकिन बेहद तक ಜಾಯೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಇಂಥ ವಜ್ರ ಅಮೂಲ್ಯ ಹೊಳಿತಿರ್ಬೇಕಲ್ಲ, ಬಾಬಾ ಹೇಳ್ತಾರೆ ಅದರ ಪ್ರಕಾಶ, ಅದರ ಶಕ್ತಿ ಯಾವಾಗಲೂ ಹೊಳಿಬೇಕು, ಹದದಿಂದ ಅಲ್ಲ ಬೇಹದ್ದಿರಬೇಕು ಅಂತಾರೆ ಬಾಬಾ. ಬೇಹದ್ದಿರೋದಂದ್ರೆ ಏನು? ಯಾವಾಗಲೂ ಆತ್ಮ ಏನಿರಬೇಕು, ಖುಷಿನಲ್ಲಿರಬೇಕು ಅಂತಾರೆ ಬಾಬಾ. जब बाप दादा ने बच्चों के हद के संकल्प, हद के बोल, हद की सेवाएं, हद के संबंध बहुत समय देखे. ಬಾಬಾ ಹೇಳ್ತಾರೆ, ಮಕ್ಕಳೇ, ಹದದ ಸಂಕಲ್ಪಗಳು, ಹದದ ಮಾತುಗಳು, ಸೇವೆ, ಸಂಬಂಧ ಬಹುತ್ ನೋಡಿದ್ದೀನಿ, ನೀವು ನೋಡಿದ್ದೀರಾ, ನಾನು ನೋಡಿದ್ದೀನಿ. ಲೇಕಿನ್ ಅಭಿ ಬೇಹದ್ ಕಾ ಬಾಪ್ ಹೈ. ಈಗ ಯಾರು ತಂದೆ? ಯಾರು? ಬೇಹದ್ದಿನ ತಂದೆ ಶಿವ ಬಾಬಾ. ಬೇಹದ್ ಸೇವಾ ಕಿ ಅವಶ್ಯಕತಾ ಹೈ, ಬೇಹದ್ದಿನ ಸೇವೆ ಆಗಬೇಕು, ಅದರ ಅವಶ್ಯಕತೆ ಇದೆ ಅಂತಾರೆ ಬಾಬಾ. ಉಸ್ಕೆ ಆಗೆ ಯಹ ದೀಪಕೋ ಕಿ ರೋಶನಿ ಕ್ಯಾ ಲಗೇಗಿ. ಬಾಬಾ ಹೇಳ್ತಾರೆ, ಬೇಹದ್ದಿನ ಸೇವೆ, ಅದರ ಎದುರುಗಡೆ ಈ ದೀಪಗಳು ರೋಶನಿ ಏನಾಗ್ತದೆ, ಪ್ರಕಾಶ ಏನಾಗ್ತದೆ. ಅಭಿ ಲೈಟ್ ಹೌಸ್ ಮೈಟ್ ಹೌಸ್ ಬದನಾ ಹೈ. ಇನ್ನು ನೀವೇನಾಗಬೇಕು? ಲೈಟ್ ಹೌಸ್, ಮೈಟ್ ಹೌಸ್ ಆಗಬೇಕು. ಬೇಹದ್ ಕೆ ತರಫ್ ದೃಷ್ಟಿ ರಖೋ. ಬೇಹದ್ ಕೆ ತರಫ್ ದೃಷ್ಟಿ ರಖೋ ಅಂದರೆ ಇಡೀ ವಿಶ್ವದ ಆತ್ಮಗಳೆಲ್ಲ ಶ್ರೇಷ್ಠ ಆಗಬೇಕು, ಹಂಗೆ ಬೇಕು. ಬಾಬಾ ಹೇಳ್ತಾರೆ, ಬೇಹದ್ ಕಿ ದೃಷ್ಟಿ ಬನೆ ತಬ್ ಸೃಷ್ಟಿ ಪರಿವರ್ತನ ಹೋ. ದೃಷ್ಟಿಯಲ್ಲಿರ್ಬೇಕು, ನಮ್ಗೆ ಬೇಹದ್ದಿರಬೇಕು, ಆವಾಗ ಸೃಷ್ಟಿ ಪರಿವರ್ತನೆ ಆಗ್ತದೆ. ನಾನೊಬ್ಬ ಚೇಂಜ್ ಆದರೆ ಇವರೊಬ್ಬ ಚೇಂಜ್ ಆದರು, ಇವರೊಬ್ಬ ಚೇಂಜ್ ಆದರು, ಹಂಗಾದರೆ ಸೃಷ್ಟಿ ಪರಿವರ್ತನೆ ಆಗೋದಿಲ್ಲ. ಇಡೀ ವಿಶ್ವ ಪರಿವರ್ತನೆ ಆ ಕಡೆ ದೃಷ್ಟಿ ಇರಬೇಕು. सृष्टि परिवर्तन का इतना बड़ा कार्य थोड़े समय में संपन्न करना. ಇಡೀ ಸೃಷ್ಟಿ ಪರಿವರ್ತನೆ ಮಾಡಬೇಕು ಅಂತಂದರೆ ಸಮಯ ಏನಿದೆ ಬಹಳಷ್ಟು ಕಡಿಮೆ ಇದೆ. ಯಾವಾಗ ಹೇಳಿದ್ದು? 86 ಹೇಳಿದ್ದೆ ಸಮಯ ಕಡಿಮೆ ಅಂತ ಹೇಳಿದರು ಬಾಬಾ. ತಿರುಗಿ ಎಷ್ಟು ವರ್ಷ ಆಯ್ತು ನೋಡಿ, ಎಷ್ಟು ಬಾಬಾ ಹೆಂಗತ್ತು, 30-40 ವರ್ಷ ಮೇಲಾಯ್ತು. ಬಾಬಾ ಹೇಳ್ತಾರೆ, तो गति और विधि भी बेहद की फास्ट चाहिए. ಫಾಸ್ಟಾಗಿ ಆಗಬೇಕು, ಗತಿನೂ ಏನಿರಬೇಕು, ಸ್ಪೀಡ್ ಇರಬೇಕು ಅಂತ ಹೇಳ್ತಾರೆ ಬಾಬಾ. आपकी वृत्ति से देश विदेश के वायुमंडल में यह एक ही आवाज़ गूंजे कि बेहद के मालिक, विश्व के मालिक, बेहद के राज्य अधिकारी, बेहद के सच्चे सेवाधारी हमारे देव आत्माएं आ गए. ಪಾಪ ಹೇಳ್ತಾರೆ, ಆಪ್ಕಿ ವೃತ್ತಿ ಸೇ, ನಿಮ್ಮ ವೃತ್ತಿಯಿಂದ ದೇಶ ವಿದೇಶದ ವಾಯುಮಂಡಲದಲ್ಲಿ ಈ ಒಂದು ಶಬ್ದ ಗೂಂಜೆ ಹೋಗಬೇಕು, ಹರಡಬೇಕು. ಏನು? ಬೇಹದ್ಕೆ ಮಾಲಿಕ್, ಬೇಹದ್ದಿನ ಮಾಲೀಕ, ವಿಶ್ವದ ಮಾಲೀಕ, ಬೇಹದ್ದಿನ ರಾಜ್ಯ ಅಧಿಕಾರಿ, ಬೇಹದ್ದಿನ ಸತ್ಯ ಸೇವಾಧಾರಿ, ನಮ್ಮ ದೇವ ಆತ್ಮಗಳು ಬಂದ್ಬಿಟ್ರು ಅಂತ ಅವರೆಲ್ಲ ಅನ್ಬೇಕು ಅಂತಾರೆ ಬಾಬಾ. ಅಭಿ ಯಹ ಬೇಹದ್ ಕಾ ಆವಾಜ್ ದೇಶ ವಿದೇಶ ಮೇ ಗೂಂಜೆ. ನೋಡ್ರಿ ಬಾಬಾ ಹೇಳ್ತಾರೆ, ಈ ಬೇಹದ್ದಿನ ಆವಾಜ್ ದೇಶ ವಿದೇಶಗಳೆಲ್ಲ ಕಡೆನೂ ಹೋಯ್ತು ಅಂತ ಹೇಳ್ತಾರೆ ಬಾಬಾ. ತಬ್ ಸಂಪೂರ್ಣತಾ ಅವ್ರ ಸಮಾಪ್ತಿ ಸಮೀಪ ಅನುಭವ ಹೋಗಿ, ಬಾಬಾನ ಸಂದೇಶ ಇಡೀ ವಿಶ್ವದ ತುಂಬ ಹರಡಿದೆ ಅಂತಂದಾಗ ಈಗ ಸಂಪೂರ್ಣತೆ ಮತ್ತು ಸಮಾಪ್ತಿ ಸಮೀಪ ಬಂದಿದೆ ಅಂತ ಅನುಭವ ಆಗ್ತದೇನೋ ಅಂತಾರೆ ಬಾಬಾ.
ಆಗಾಕತ್ತೈತಿ, ಎಲ್ಲ ಸಮೀಪ ಬಂತು, ಇನ್ನೇನು ಉಳಿದಿಲ್ಲ ಅಂಥೇಳಿ ಅನ್ಸಾಕತ್ತದೇನು. चारों ओर के श्रेष्ठ भावना ಶ್ರೇಷ್ಠ ಕಾಮನ ಪೂರ್ಣ ಕರ್ನೆ ವಾಲೆ. ನಾಲ್ಕೂ ಕಡೆ ಶ್ರೇಷ್ಠ ಭಾವನಾ ಮತ್ತು ಶ್ರೇಷ್ಠ ಕಾಮನೆಯನ್ನು ಪೂರ್ಣ ಮಾಡುವಂಥವರು ಫರಿಸ್ತಾಸೋ ದೇವತಾ ಆತ್ಮಾವಂಕೋ, ಫರಿಸ್ತೆಯಿಂದ ದೇವ ಆತ್ಮಗಳಾಗುವಂಥವರು ಸದಾ ಉಂಚ ಸ್ಥಿತಿ ಮೇ ಸ್ಥಿತ ರಹನೆ ವಾಲೆ, ಯಾವಾಗಲೂ ಶ್ರೇಷ್ಠ ಸ್ಥಿತಿನಲ್ಲಿ ಸ್ಥಿತ ಆಗುವಂಥವರು ಲೈಟ್ ಹೌಸ್ ಮೈಟ್ ಹೌಸ್ ವಿಶೇಷ ಆತ್ಮಾವಂಕೋ, ಲೈಟ್ ಹೌಸ್ ಮೈಟ್ ಹೌಸ್ ಆಗ್ತಕ್ಕಂತಹ ವಿಶೇಷ ಆತ್ಮಗಳಿಗೆ ಬಾಪ್ ದಾದಾಕ್ಕೆ ಸೂಕ್ಷ್ಮ ಇಶಾರೋಂಕೋ ಸಮಜ್ನೆ ವಾಲೆ, ಬಾಬಾ ಏನು ಸೂಕ್ಷ್ಮವಾಗಿ ಇಶಾರ ಕೊಡ್ತಾರೋ ಅವುಗಳನ್ನು ತಿಳ್ಕೊಳ್ಳುವಂಥವರು ವಿಶಾಲ ಬುದ್ಧಿ ಬಚ್ಚೋಂಕೋ, ವಿಶಾಲ ಬುದ್ಧಿ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಬಾಬಾ ಹೇಳ್ತಾರೆ, देश विदेश के सभी बच्चों प्रति बाप दादा ने संदेश के रूप में याद प्यार दी. ದೇಶ ವಿದೇಶದ ಎಲ್ಲ ಮಕ್ಕಳ ಪ್ರತಿ ಬಾಪ್ ದಾದಾ ಸಂದೇಶ ರೂಪದಲ್ಲಿ ಪ್ರೀತಿಯನ್ನು ಹೇಳಿದರು. चारों ओर के स्नेही सहयोगी और शक्तिशाली बच्चों के भिन्न भिन्न लहरों के पत्र बाप दादा के स्नेह के सागर में समा गए हैं. ನಾಲ್ಕು ಕಡೆ ಸ್ನೇಹಿ ಸಹಯೋಗಿ ಮತ್ತು ಶಕ್ತಿಶಾಲಿ ಮಕ್ಕಳು ಭಿನ್ನ ಭಿನ್ನ ಅಲೆಗಳಲ್ಲಿ ಪತ್ರಗಳನ್ನು ಬಾಪ್ ದಾದಾರ ಸ್ನೇಹ ಸಾಗರದಲ್ಲಿ ಸಮಾವೇಶ ಆಗಿದೆ. ಸಭಿ ಕಿ ಭಿನ್ನ ಭಿನ್ನ ಲಹರೆ ಅಪನೆ ಅಪನೆ ಉಮಂಗ್ ಉತ್ಸಾಹ ಕೆ ಅನುಸಾರ ಶ್ರೇಷ್ಠ ಹೇ. ಎಲ್ಲರ ಒಂದು ಅಲೆಗಳು ಅವರವರ ಉಮಂಗ್ ಉತ್ಸಾಹದ ಅನುಸಾರವಾಗಿ ಇದ್ದಾವೆ. ಅವ್ರ ಬಾಪ್ ದಾದಾ ಉನ್ ಲಹರೋಂ ಕೋ ದೇಖ್ ಹರ್ಷಿತ್ ಹೋತೆ ಹೇ. ಬಾಪ್ ದಾದಾ ಮಕ್ಕಳ ಒಂದು ಅಲೆಗಳನ್ನು ನೋಡಿ ಬಾಬಾ ಖುಷಿ ಆಗ್ತಾರೆ. ಉಮಂಗ್ ಭೀ ಬಹುತ್ ಅಚ್ಚೆ ಹೇ, ಪ್ಲ್ಯಾನ್ ಭೀ ಬಡೆ ಅಚ್ಚೆ ಹೇ. ಉಮಂಗನೂ ಶ್ರೇಷ್ಠ ಇದೆ, ದೊಡ್ಡದಿದೆ, ಪ್ಲ್ಯಾನ್ ದೊಡ್ಡದಿದ್ದಾವೆ. ಅಭಿ ಪ್ರಾಕ್ಟಿಕಲ್ ಕಿ ಮಾರ್ಕ್ಸ್ ಬಾಪ್ ದಾದಾ ಸೇ ಲೇನಿ ಹೇ. ಈಗ ಪ್ರಾಕ್ಟಿಕಲ್ ಮಾರ್ಕ್ಸ್ ಯಾರು ಕೊಡ್ತಾರೆ? ಬಾಪ್ ದಾದಾ ಕೊಡ್ತಾರೆ. ಅವ್ರ ಭವಿಷ್ಯ ಖಾತಾ ಜಮಾ ಕರ್ನಾ ಹೇ. ನಾವು ಭವಿಷ್ಯದ ಖಾತೆಯನ್ನು ಜಮಾ ಮಾಡಿಕೊಳ್ಬೇಕಾಗಿದೆ. इस समय बाप दादा प्रैक्टिकल कोर्स की मार्क्स हर बच्चे की नोट कर रहे हैं. ಬಾಬಾ ಹೇಳ್ತಾರೆ, ಈ ಸಮಯದಲ್ಲಿ ಬಾಪ್ ದಾದಾ ಪ್ರಾಕ್ಟಿಕಲ್ ಕೋರ್ಸ್ಗಳ ಮಾರ್ಕ್ಸನ್ನು ಪ್ರತಿ ಮಕ್ಕಳನ್ನು ನೋಟ್ ಮಾಡ್ಕೋತಿದ್ದಾರೆ. और यह वर्ष विशेष प्रैक्टिकल कोर्स और प्रैक्टिकल फोर्स की एक्स्ट्रा मार्क्स लेने का है. ಮತ್ತು ಇನ್ನೊಂದು ಈ ವರ್ಷ ವಿಶೇಷವಾಗಿ ಏನು ಅಂತಂದರೆ ಪ್ರಾಕ್ಟಿಕಲ್ ಕೋರ್ಸ್ ಮತ್ತು ಪ್ರಾಕ್ಟಿಕಲ್ ಫೋರ್ಸ್ ಎಕ್ಸ್ಟ್ರಾ ಮಾರ್ಕ್ಸ್ ನಿಮಗೆ ಸಿಗ್ತವೆ. ಬಾಬಾ ಹೇಳ್ತಾರೆ, इसलिए जो इशारे समय प्रति समय मिले हैं उन इशारों को हर एक स्वयं प्रति समझ प्रैक्टिकल में लाए तो नंबर 1 ले सकते हैं. ಬಾಬಾ ಏನೇನು ವಿಚಾರ ಕೊಡ್ತಾರೋ ಆ ಇಶಾರದ ಪ್ರತಿ ಸಮಯ ಪ್ರತಿ ನೀವೇನು ಮಾಡಬೇಕು, ಪ್ರಾಕ್ಟಿಕಲ್ನಲ್ಲಿ ತಗೊಂಡು ಬರಬೇಕು ಅಂತ ಹೇಳ್ತಾರೆ ಬಾಬಾ. नंबर 1 ಆಗ್ತೀರಾ ಆವಾಗ. विदेश के व देश के बच्चे जिन्हों को दूर बैठे भी समीप के स्नेह का सदा अनुभव होता है. ಬಾಬಾ ಹೇಳ್ತಾರೆ, ವಿದೇಶ ಅಥವಾ ದೇಶದಲ್ಲಿರುವ ಮಕ್ಕಳು ಏನು ದೂರ ಕೂತಿದ್ದಾರೋ ಬಾಬಾ ಹೇಳ್ತಾರೆ ಸಮೀಪ ಸ್ನೇಹದ ಯಾವಾಗಲೂ ಅನುಭವ ಆಗ್ತದೇನು ಅಂತಾರೆ ಬಾಬಾ. ಸದಾ ಉಮಂಗ್ रहता है, ಕುಚ್ ಕರ್ಕೆ ದಿಖಾಯೆ, ಏನಾರು ಮಾಡಿ ತೋರಿಸ್ಬೇಕು. यह करे ऐसा करे, यह उमंग है तो अभी बेहद की सेवा का सबूत बन उमंग को प्रैक्टिकल में लाने का विशेष ಚಾನ್ಸ್ है. ಬಾಬಾ ಹೇಳ್ತಾರೆ, ಪ್ರಾಕ್ಟಿಕಲ್ನಲ್ಲಿ ಬಾಬಾಗೆ ಸೇವೆ ಮಾಡೋದು, ಸಂದೇಶ ಕೊಡ್ತಕ್ಕಂಥ ಸೇವೆ ಮಾಡೋಕ್ಕೆ ಪ್ರಾಕ್ಟಿಕಲ್ನಲ್ಲಿ ತಗೊಂಡು ಬರೋದು ಇನ್ನೂ ನಿಮಗೆ ಚಾನ್ಸ್ ಇದೆ. इसलिए उड़ती कला की रेस करो, ಹಾರುವ ಕಲೆಯ ರೇಸ್ ಮಾಡಿ. याद में सेवा में दिव्य गुणमूर्त बनने में और साथ साथ ध्यान स्वरूप बन ज्ञान चर्चा करने में 4 ही सब्जेक्ट में उड़ती कला व रेस में नंबर विशेष लेने का यह वर्ष का ಚಾನ್ಸ್ है. ಅದಕ್ಕೆ ಬಾಬಾ ಹೇಳ್ತಾರೆ, ಈ ವರ್ಷ ಏನು ಮಾಡಬೇಕು, ಇಡೀ ವರ್ಷ ಜ್ಞಾನ ಸ್ವರೂಪ ಆಗಬೇಕು. ಬಾಬಾ ಏನು ಹೇಳ್ತಾರೆ ಅದನ್ನು ಕೇಳಬೇಕು, ಅದನ್ನು ಪ್ರಾಕ್ಟಿಕಲ್ನಲ್ಲಿ ಬರಬೇಕು, 4 ಸಬ್ಜೆಕ್ಟು ಚರ್ಚೆ ಮಾಡಬೇಕು, ಹಾರುವ ಕಲೆಯಲ್ಲಿ ರೇಸ್ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ.
ಇದೊಂದು ವಿಶೇಷ ಚಾನ್ಸ್ ಕೊಟ್ಟಿದ್ದೀನಿ. ನಯಾ ಅನುಭವ ಕರ್ಲೋ, ಹೊಸ ಹೊಸ ಅನುಭವ ಮಾಡ್ತಾ ಹೋಗಿ. ನವೀನತಾ ಪಸಂದ್ ಕರ್ತೆ ಹೋನ, ಯಾವಾಗಲೂ ಮನಸ್ಸೇನು ಮಾಡ್ತದೆ, ಹೊಸ ಹೊಸದು ಬೇಕು ಅನ್ನಿಸ್ತದೆ ಅದಕ್ಕೆ. तो यह नवीनता करके नंबर ले सकते हो. अभी इस वर्ष में एक्स्ट्रा रेस की एक्स्ट्रा मार्क्स है. ಬಾಬಾ ಈ ಸರ್ತಿ ನಿಮ್ಗೆ ಏನು ಹೇಳ್ತಾರೆ ಬಾಬಾ, ಎಕ್ಸ್ಟ್ರಾ ರೇಸ್ ಕಾಂಪಿಟೇಷನ್, ಅಲ್ಲಿ ನಿಮಗೆ ಎಕ್ಸ್ಟ್ರಾ ಮಾರ್ಕ್ಸ್ ಸಿಗ್ತವೆ. ಸಮಯ ಎಕ್ಸ್ಟ್ರಾ ಮಿಲಾ ಹುವಾ, ನಿಮಗೆ ಎಕ್ಸ್ಟ್ರಾ ಟೈಮ್ ಕೊಟ್ಟಿದ್ದೀನಿ. ಪುರುಷಾರ್ಥ ಅನುಸಾರ ಪ್ರಾರಬ್ಧ ಸದಾ ಹೀ ಹೇ, ಹೆಂಗೆ ಪುರುಷಾರ್ಥ ಮಾಡ್ತಿರೋ ಅದರ ಅನುಸಾರವಾಗಿ ಪ್ರಾರಬ್ಧ ಇದ್ದೇ ಇದೆ. ಲೇಕಿನ್ ಯಹ ವರ್ಷ ವಿಶೇಷ ಎಕ್ಸ್ಟ್ರಾ ಕಾ ಹೇ, ಆದರೆ ಈ ವರ್ಷ ವಿಶೇಷವಾಗಿ ಎಕ್ಸ್ಟ್ರಾ ಇದೆ. ಇಸ್ಲಿಯೇ खूब उड़ती कला के अनुभवी बन आगे बढ़ते औरों को भी आगे बढ़ाओ. ಅದಕ್ಕೆ ಬಾಬಾ ಹೇಳ್ತಾರೆ, ಖೂಬ್ ಉಡ್ತಿ ಕಲಾಕೆ ಅನುಭವಿ ಬನೋ, ಮಸ್ತಾಗಿ ಹಾರುವ ಕಲೆದ ಅನುಭವ ಆಗಿ ಮುಂದೆ ಮುಂದೆ ಹೋಗಿ ಬೇರೆಯವರನ್ನು ಮುಂದೆ ತಗೊಂಡು ಬನ್ನಿ ಅಂತಾರೆ ಬಾಬಾ. बाप सभी बच्चों के गले में बाहों की माला डाल देते हैं. ಬಾಬಾ ಎಲ್ಲ ಮಕ್ಕಳಿಗೆ ಕೊರಳಿನಲ್ಲಿ ಮಾಲೆಯನ್ನು ಹಾಕ್ತಾರೆ. ದಿಲ್ ಬಡಿ ಕರೆಂಗೆ ತೋ ಸಾಕಾರ ಮೇ ಪಹುಂಚನಾ ಭೀ ಸಹಜ ಹೋ ಜಾಯೇಗಾ. ವಿಶಾಲ ಮನಸ್ಸು ಹೃದಯ ಮಾಡಿದರೆ ಸಾಕಾರದಲ್ಲಿನೂ ಕೂಡ ನೀವೇನು ಮಾಡಬೇಕು, ಪಹುಂಚನಾ ಭೀ ಸಾಕಾರದಲ್ಲಿ ಮುಟ್ಟೋಕ್ಕೂ ಸಹಜ ಆಗಿಬಿಡ್ತೀರಾ. ಜಹಾ ದಿಲ್ ಹೇ ವಹಾ ಧನ್ ಆ ಹಿ ಜಾತಾ ಹೇ, ಎಲ್ಲಿ ಹೃದಯ ಇದೆಯೋ ಅಲ್ಲಿ ಸಂಪತ್ತು ಬಂದೇ ಬರ್ತದೆ. ಯಾವ ಸಂಪತ್ತು? ಹೃದಯದ ಸಂಪತ್ತು. ದೊಡ್ಡ ಮನಸ್ಸಿದ್ದವ್ರಿಗೆ ಆ ಸಂಪತ್ತು ಇದ್ದೇ ಇರ್ತದೆ ಅಂತಾರೆ ಬಾಬಾ. ಜಹಾ ದಿಲ್ ಹೇ ವಹಾ ಧನ್ ಆ ಹಿ ಜಾತಾ ಹೈ. ದಿಲ್ ಧನ್ ಕೋ ಕಹಾ ನ ಕಹಾ ಸೆ ಲಾತಾ ಹೈ. ದಿಲ್ ಧನ್ ಕೋ, ಈ ಹೃದಯದ ಸಂಪತ್ತು ಎಲ್ಲಿಯವರಿಂದ ಎಲ್ಲಿಗೆ ತಗೊಂಡು ಹೋಗ್ಬಿಡುತ್ತೆ ಅಂತಾರೆ ಬಾಬಾ. ಇಸ್ಲಿಯೇ ದಿಲ್ ಹೇ ಔರ್ ಧನ್ ನಹಿ ಹೇ ಯಹ ಬಾಪ್ ದಾದಾ ನಹಿ ಮಾನ್ತೆ ಹೇ. ಹೃದಯ ಪ್ರೀತಿ ಇದೆ, ಸಂಪತ್ತಿ ಇಲ್ಲ ಅಂತಂದರೆ ಬಾಬಾ ಇದನ್ನು ಒಪ್ಕೊಳ್ಳೋದಿಲ್ಲ. ದಿಲ್ ವಾಲೆ ಕೋ ಕಿಸಿ ನ ಕಿಸಿ ಪ್ರಕಾರ ಸೆ ಟಚಿಂಗ್ ಹೋತಿ ಹೇ. ಯಾರು ದೊಡ್ಡ ಮನಸ್ಸಿನವ್ರು ಇರ್ತಾರೋ, ಯಾರು ಹೃದಯದಲ್ಲಿ ಪರಮಾತ್ಮನ ಪ್ರತಿ ಪ್ರೇಮ ಇರ್ತದೋ ಅವ್ರಿಗೆ ಒಂದಿಲ್ಲ ಒಂದು ಟಚಿಂಗ್ ಆಗ್ತಿರ್ತದೆ ಬಾಬಾನ ಇಶಾರೆಗಳು ಅಂತಾರೆ ಬಾಬಾ. मेहनत का पैसा हो, मेहनत का धन पदमा गुಣ ಲಾಭ ದೇತಾ ಹೈ. ಬಾಬಾ ಹೇಳ್ತಾರೆ, ಮೆಹನತ್ ಕಾ ಪೈಸಾ, ದುಡ್ಡು ಅದು ಪರಿಶ್ರಮದಿರಬೇಕು. ಆ ಪರಿಶ್ರಮದ ದುಡ್ಡಿತ್ತು ಅಂದರೆ ಆ ಪರಿಶ್ರಮದ ಧನ ಪದಂ ಗುಣ ಲಾಭ ಆಗುತ್ತೆ ಅಂತಾರೆ ಬಾಬಾ. ಯಾದ್ ಕರ್ತೆ ಕರ್ತೆ ಕಮಾತೆ ಹೇನ, ನೆನಪು ಮಾಡ್ತಾ ಮಾಡ್ತಾ ಗಳಿಕೆ ಮಾಡಿರ್ತೀರಾ. ತೋ ಯಾದ್ಗೆ ಖಾತೆ ಮೇ ಜಮಾ ಹೋ ಜಾತಾ ಹೈ, ನೆನಪಿನ ಅಕೌಂಟ್ನಲ್ಲಿ ಅದೇನಾಗ್ತದೆ, ಜಮಾ ಆಗಿಬಿಡ್ತದೆ. ಅವ್ರು ಪಹುಂಚ್ ಭೀ ಜಾತೆ ಹೇ, ಹೆಂಗೆ ಅಕೌಂಟ್ನಲ್ಲಿ ಜಮಾ ಆಗ್ತದೋ, ಗಳಿಕೆ ಹೆಚ್ಚೆಚ್ಚಾಗ್ತದೋ ಏನಾಗ್ಬಿಡ್ತದೆ. ಪಾಪ ಹೇಳ್ತಾರೆ, ಖಾತಾ ಜಮಾ ಆಗ್ತದೆ, ಬಾಬನ ಹತ್ರ ಮುಟ್ಬಿಡ್ತೀರಾ, ಹೋಗ್ಬಿಡ್ತೀರಾ. अच्छा सभी अपने अपने नाम और विशेषता से बाहों की माला सहित याद प्यार स्वीकार करना. अच्छा ಬಾಬಾ ಹೇಳ್ತಾರೆ, ಎಲ್ಲರೂ ತಮ್ಮ ತಮ್ಮ ಹೆಸರು ಮತ್ತು ವಿಶೇಷತೆಯಿಂದ ಬಾಹೋಂಕಿ ಮಾಲ, ತೋಳುಗಳ ಮಾಲೆ ಸಹಿತ, ಬಾಬಾ ಹಿಂಗೆ ಎರಡು ತೋಳುಗಳನ್ನು ಮಾಡಿ ಏನು ಮಾಡ್ತಾರೆ ಬಾಬಾ, ಯಾದ್ ಪ್ಯಾರ್ ಹೇಳ್ತಾರೆ. ಮಕ್ಕಳೇ ಇದನ್ನು ನೀವು ಸ್ವೀಕಾರ ಮಾಡಿ ಅಂತ ಹೇಳ್ತಾರೆ. ಅಚ್ಚಾ, ಓಂ ಶಾಂತಿ.